ಯಾರು ಮಾಡಿದ್ದು ಇಲ್ಲೇ ಐತಿ, ನಿಮ್ ಸರ್ಕಾರ ಮಾಡಿದ್ದು. ಮಾತ್ರ ರಾಜಕೀಯ ಸಭಾಪತಿಗಳೇ ಹೇಳ್ತೀನಿ ಕೇಳಿ. ಒಂದೇ ನಿಮಿಷ. ಸನ್ಮಾನ್ಯ ಸಭಾಪತಿಗಳೇ, ದಾಖಲೆ ಕೇಳಿ 31/5/2023 ಬೊಮ್ಮಾಯಿ ಇರಿದ್ದಾಗ 524.256 ಭೂ ಸ್ವಾಧೀನ ಮಾಡ್ಕೊಳ್ಳಿ ಸಬ್ ಕಮಿಟಿಯಲ್ಲಿ 10,000 ಎಕರೆ ಧನವನ್ನು ಹೇಳ್ತೀನಿ. ಮುಖ್ಯಮಂತ್ರಿ ಈ ಸರ್ಕಾರ ಹೇಳ್ತೀನಿ ಕೇಳಿ ಹೇಳ್ತೀನಿ. ಸನ್ಮಾನ್ಯ ಸಭಾಪತಿಗಳೇ, ಹಿಂದಿನ ಸರ್ಕಾರದಲ್ಲಿ 22 ಡಾಕ್ಯುಮೆಂಟ್ಸ್ ಮೊನ್ನೆ ಎಲ್ಲರೂ ಚರ್ಚೆ ಆಗಿ ನನ್ನ ಕಡೆ ಡಾಕ್ಯುಮೆಂಟ್ಸ್ ಎಲ್ಲ ಇದಾವೆ. ನಾನು ಬಲ್ಲಿ ಕೇಳಿ ನಾನು ಅದನ್ನ ಕ್ಯಾಬಿನೆಟ್ ಸಬ್ ಕಮಿಟಿ ಇತ್ತು. ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು, ಅದರಲ್ಲಿ ಗೋವಿಂದ ಕಾರಜೋಳ ಅವರು, ನಿರಾಣಿ ಅವರು, ಸಿ ಪಾಟೀಲ್ ಇದಾರಲ್ಲ, ಸಿ ಪಾಟೀಲ್ರು ಇದ್ರು. ಅವಾಗ ಈ ನಿರ್ಣಯ ಏನ್ ಮಾಡಿದ್ರು, 2 ಹಂತದಲ್ಲಿ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದ್ದು. ಅಲ್ಲಿ ಕೇಳ್ರಿ, ಇದು ಸತ್ಯ, ಇದು ನಾ ಕೊಡ್ತೀನಿ ನಿಮ್ ಡಾಕ್ಯುಮೆಂಟ್ಸ್ ಮಾಡಿ. ಅದು ಆದೇಶನೂ ಆಯ್ತು. ಅಷ್ಟೇ ಅಲ್ಲ, ಇದನ್ನ ಸಬ್ ಕಮಿಟಿಯಲ್ಲಿ ಮಾಡಿದ್ರೆ ಆದೇಶ ಮಾಡಿ ಪ್ರಧಾನ ಕಾರ್ಯದರ್ಶಿಗೆ ಹೋಯ್ತು. ನೀವೇನ್ ರೆಫರ್ ಮಾಡ್ತಾ ಇದ್ದೀರಾಗ ಆ ಫರ್ದರ್ ಕಮ್ಯುನಿಕೇಶನ್ ಹೋಗಿದೆ ಅಷ್ಟೇ ಹೇಳ್ತಾ ಇದ್ದಾರೆ ನೀವು. ಇಲ್ಲಿ ಕೇಳ್ರಿ, 9/2/2024 ಸಭೆ ಆಗ್ತದೆ. ಆ ಸಭೆಯಲ್ಲಿ ಯಾರ್ಯಾರು ಇದ್ರು ಅಂತ ಹೇಳ್ತೀನಿ. ಸಿದ್ದರಾಮಯ್ಯನವರು, DK ಶಿವಕುಮಾರ್, ರಾಕೇಶ್ ಸಿಂಗ್, ಅತೀಕ್, ಕೃಷ್ಣಮೂರ್ತಿ ಕುಲಕರ್ಣಿ, ಜಯಪ್ರಕಾಶ್, ರಾಮ್ ಪ್ರಸಾದ್, ಸಂಕ್ರೇಗೌಡ, ರಾಜೇಶ್ ಅಂಬೈನಭಾಮಿ, ಮೊಹಮ್ಮದ್ ಮೊಹಸಿನ್. ಇವರ ಕಾಲದಲ್ಲಿ ಏನಾಯ್ತು, ಠರಾವಿದೆ. ಏನ್ ಹೇಳಿದ್ರು, ಮುಳುಗಡೆ ಜಮೀನನ್ನು ಏಕಕಾಲಕ್ಕೆ ಭೂ ಸ್ವಾಧೀನಕ್ಕೆ ಒಳಪಡಿಸುವ ಬದಲಾಗಿ ಒಟ್ಟಾರೆ ಮುಳುಗಡೆ ಕ್ಷೇತ್ರವನ್ನು 1 RL 519.600 522 ಮೀಟರ್ ವರೆಗೆ ಮುಳುಗಡೆ ಹೊಂದುವ ಜಮೀನು ಕ್ಷೇತ್ರ 38,983 ಎಕರೆ ಹಾಗೂ ಎರಡನೇ RL 522 524.256 ಮೀಟರ್ ವರೆಗೆ ಮುಳುಗಡೆ ಹೊಂದುವ ಜಮೀನು ಕ್ಷೇತ್ರ 36,580 ಎಕರೆಯನ್ನು ಭೂ ಸ್ವಾಧೀನಕ್ಕೆ 2 ಹಂತದಲ್ಲಿ ಒಳಪಡಿಸಲು ತೀರ್ಮಾನಿಸಿರುತ್ತದೆ. ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಏನ್ ಹೇಳ್ತಾ ಇದ್ರಲ್ಲ, ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ತೀರ್ಮಾನ ಮಾಡಿದ್ದಾರೆ. ನೀವು ಸಭೆಯಲ್ಲಿ ಉತ್ತರದಲ್ಲಿ ಕೊಡ್ತಿದ್ರಲ್ಲ MP ಪಾಲ್ರು ಒಂದು ವೇಳೆ ಆ ಕ್ಯಾಬಿನೆಟ್ ಅಂತ ನಿರ್ಣಯನ ಹೇಳ್ತಾ ಇದ್ರಿ. ಈಗ ಅವಾಗನೇ ನೀವು ಇಲ್ಲ, ಇದು ಹಿಂದೇನಾದ್ರೂ ಮಾಡಿದ್ರೆ ತಪ್ಪಿದೆ, ನಾವು 524.25 ಮಾಡ್ತೀವಿ. ಈಗ ನಮ್ಮ ಒಂದು ಈಗ ನಿನ್ನೆ ನೀವು ಬರ್ಲಿಲ್ಲ ಮೀಟಿಂಗ್, ಬರ್ಲಿಲ್ಲ ಸಭಾಪತಿಗಳು ಮೀಟಿಂಗ್ ಮಾಡಿ ಎಲ್ಲಾ ಕಡೆ ಶಾಸಕರ ಮೀಟಿಂಗ್ ಕರೆದು ನಿರ್ಣಯ ಮಾಡಿ ಒಂದೇ ಹಂತದಲ್ಲಿ ಮಾಡ್ತೀವಿ ಅಂತ ಹೇಳಿದೀವಿ. ಅಧ್ಯಕ್ಷರೇ, ಈ ನಿರ್ಣಯ ಯಾಕೆ ತಗೊಳ್ಳಿಕ್ಕಾಗಲಿಲ್ಲ ಅಂದ್ರೆ ಇವತ್ತು ಉತ್ತರ ಕರ್ನಾಟಕದವ್ರು ನೀರಾವರಿ ಸಚಿವ ರಾಷ್ಟ್ರೀಯ ಯೋಜನೆ ಮಾಡೋಣ. ಇವತ್ತು ಉತ್ತರ ಕರ್ನಾಟಕದ ಸಚಿವರಿದ್ರೆ ನಮಗೆ ನ್ಯಾಯ ಸಿಕ್ತಿತ್ತು. ಇವತ್ತು ಏನು ಇದ್ರವ್ರು ಮಾಡ್ಯಾರ, ಅವ್ರ ಕಾಲದಾಗ ಎಷ್ಟು ಮಾಡ್ಬೇಕು ಅಂತ ಏನೋ ಪೂರ್ತಿ MP ಪಾಲ್ರ ಹಂಗೆ ಬರೀ ಭಾಷಣ ಮಾಡ್ಕೋತ ಹೋಗ್ಯಾರ. ನಾ ಹೇಳೋದಲ್ಲ, ಬೈರತಿಯವ್ರೆ ನಾವು ಗುರ್ತೈತಿ. ನೀವು ಅವಾಗ ಅವ್ರ ಪಕ್ಷನಾಗಿದ್ರಿ, ಅದನ್ನು ಗುರ್ತದ. ಅದಕ್ಕೆ ಅಧ್ಯಕ್ಷರೇ, ನೀವೇ ಅವ್ರನ್ನ ಹೋಗ್ಲಿದ್ದೀರಿ. ಏನಾಗಿದೆ, ನಮ್ದು ಆಗ್ರಹ ಏನಿದೆ, ಕೃಷ್ಣೆ ಇದು ದೊಡ್ಡ ನೀರಾವರಿ ಯೋಜನೆ. ನೀರಾವರಿ ಸಚಿವರು ಎಲ್ಲಿಯವ್ರು ಇರಬೇಕು? ಉತ್ತರ ಕರ್ನಾಟಕದವ್ರು ಮಾಡ್ರಿ. ನೀವು HK ಪಾಲ್ರ್ ಇದ್ದಾಗ, ಬಸವರಾಜ ಬೊಮ್ಮಾಯಿ ಇದ್ದಾಗ, ಗೋವಿಂದ ಕಾರಜೋಳ ಇದ್ದಾಗ, MP ಪಾಲ್ರ್ ಇದ್ದಾಗ ಒಂದು ಕಳಕಳಿ ಇತ್ತು. ಇವತ್ತು ಏನೂ ಇಲ್ಲ ಅಧ್ಯಕ್ಷರೇ. ಕಾವೇರಿಗಿಂತ ಅದಕ್ಕಿಂತ ಅರ್ಧಕ್ಕಿಂತ ಕಡಿಮೆ ನಮ್ಗೆ ಹಣ ಇಟ್ಟಿದ್ದಾರೆ. ನೀವು 1.5 ಲಕ್ಷ ಕೋಟಿ ರೂಪಾಯಿ ಬೇಕಂತ ಹೇಳ್ತೀರಿ ಒಂದು ಕಡೆ. ಇವತ್ತು ರೈತರು ಅಲ್ಲಿ ಅವ್ರ ಬೇಡಿಕೆ ಇದೆ 40 ಲಕ್ಷ ರೂಪಾಯಿ. ಸಭಾಪತಿಗಳ ಮಾನ್ಯ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ 75,000 ಎಕರೆ ಏನಿದೆಯಲ್ಲ ಪ್ರಥಮ ಹಂತದಲ್ಲಿ ಎಲ್ಲಾ ಭೂಮಿಯನ್ನ ಒಂದೇ ಹಂತಕ್ಕೆ ಏನು 522, 524 ಹಿಂದೆ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು, ಗೋವಿಂದ ಕಾರಜೋಳ ಅವರು, ಏನು ನೀರಾವರಿ ಸಚಿವರಿದ್ರು, CC ಪಾಟೀಲ್ ಸದಸ್ಯರಾಗಿದ್ರು ಸಬ್ ಕಮಿಟಿಯಾಗ, ನಾವು ಮುರುಗೇಶ್ ನಿರಾಣಿ, ಅಲ್ಲಿ ಏನು ನಿರ್ಣಯ ಮಾಡಿ ಅದನ್ನ ಆರ್ಡರ್ಸ್ ಪಾಸ್ ಮಾಡಿದ್ರು. ಅದಕ್ಕೆ ಫರ್ದರ್ ಕಮ್ಯುನಿಕೇಶನ್ ದೂರ ಹೇಳ್ತಾ ಇದ್ದಾರೆ ಅಷ್ಟೇ. ಅದನ್ನ ನಿರ್ಣಯ ಮಾಡಿ ಮುಖ್ಯಮಂತ್ರಿಗಳು 75,000 ಎಕರೆಗೆ ಒಂದೇ ಟೈಮ್ನಲ್ಲಿ
ಇವತ್ತಿನ ದಿವಸ ಏಕರೂಪ ಅಂದ್ರೆ ಕನ್ಸೆಂಟ್ ಅವಾರ್ಡ್ ಅನ್ನ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದ್ದಾರೆ. 2 ಸ್ಟೇಜ್ ನ ಮಾಡೋದಿಲ್ಲ ಅಂತ ಕೂಡ ನಿರ್ಣಯ ಮಾಡಿದ್ದಾರೆ. ನಮ್ಮ ಬಸವನಗೌಡರು ಆ ಮೀಟಿಂಗ್ ಬರಲಿಲ್ಲ, ಬಂದಿರೋ ಅವ್ರಿಗೂ ಗೊತ್ತಾಗ್ತಿತ್ತು. ನಾ ಇಲ್ಲಿ 31/5/2023 ಯಾರಿದ್ರಿ? ಯಾರಿದ್ರು ಹೇಳ್ರಿ ನೀವು. ಅಲ್ಲೇ ಹೇಳಕತ್ತೀನಿ ನೋಡ್ರಿ, ಕೃಷ್ಣಾ ಮೇಲ್ದಂಡೆ 3ನೇ ಹಂತದ ಏನೋ 524.256 ಹಿನ್ನೆಲೆಯಲ್ಲಿ ಸ್ಪಷ್ಟ ಇದೆ. ಬೊಮ್ಮಾಯಿರ ಕಾಲದಲ್ಲಿ ಸ್ಪಷ್ಟ ಇದೆ. ಅದಕ್ಕೆ ನಾನು ಹೋಗೋದಿಲ್ಲ. ಈಗ ನೀವು ಒಪ್ಕೊಂಡಿದ್ದೀರಿ, ಧನ್ಯವಾದಗಳು ಹೇಳಿ ಅದಕ್ಕೂ. ಈಗಾದ್ರೂ ಒಪ್ಕೊಂಡಿರಲ್ಲ, ಬೇಡ.